ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎಡ್ಯು ಲಾಜಿಕ್. ಇವತ್ತಿನ ವಿಡಿಯೋ 7ನೇ ತರಗತಿಯ ಗಣಿತ ಪ್ರಕಾಶ ವಿಷಯದ ಮೊದಲನೇ ಪಾಠ, ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು. ಈ ಪಾಠದಲ್ಲಿ ಇರುವಂಥ 8ನೇ ಮತ್ತು 9ನೇ ಪೇಜ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ವಿತ್ ಫುಲ್ ಎಕ್ಸ್ಪ್ಲನೇಷನ್. ಹಾಗೆ 1ರಿಂದ 7ನೇ ಪೇಜ್ವರೆಗೂ ನಾನು ಆಲ್ರೆಡಿ ಸಾಲ್ವ್ ಮಾಡಿ ನನ್ನ ಪೇಜಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಇವತ್ತಿನ ಟಾಪಿಕ್ ನೋಡಿದರೆ ಕೋಟಿಗಳು ಮತ್ತು ಕೋಟಿಗಳೆಷ್ಟು. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಇವತ್ತಿನ ಟಾಪಿಕ್ ಏನಂದರೆ ಕೋಟಿಗಳು ಮತ್ತು ಕೋಟಿಗಳೆಷ್ಟು. ಇದರಲ್ಲಿ ಏನಿದೆ ಅಂದರೆ, ಮುಂದಿನ ಕೋಷ್ಟಕವು ಕೆಲವು ಸಂಖ್ಯೆಗಳನ್ನು ಭಾರತೀಯ ಪದ್ಧತಿ ಮತ್ತು ಅಮೇರಿಕಾ ಪದ್ಧತಿ ಅಂದರೆ ಅಂತಾರಾಷ್ಟ್ರೀಯ ಪದ್ಧತಿ ಅಂತಲೂ ಕರೆಯಲಾಗುತ್ತದೆ. ಅದರಲ್ಲಿ ಸಂಖ್ಯೆಗಳನ್ನು ಹೆಸರಿಸುವ ಮತ್ತು ಅಲ್ಪ ವಿರಾಮವನ್ನು ಬಳಸುವುದನ್ನು ಸೂಚಿಸುತ್ತದೆ. ಎರಡೂ ಪದ್ಧತಿಗಳಲ್ಲಿ ಅಲ್ಪ ವಿರಾಮಗಳನ್ನು ಬಳಸಿರುವುದನ್ನು ನೀವು ಗಮನಿಸಿ. ಇಲ್ಲಿ ನೋಡಿ, ಇದು ಭಾರತೀಯ ಪದ್ಧತಿ, ಇದು ಅಂತಾರಾಷ್ಟ್ರೀಯ ಪದ್ಧತಿ. ಇದನ್ನು ಅಮೇರಿಕಾ ಪದ್ಧತಿ ಅಂತಲೂ ಕರಿತೀವಿ. ನೀವು ಆಲ್ರೆಡಿ ಏನು ಮಾಡಿದರೆ ಇಂಡಿಯನ್ ಸಿಸ್ಟಮ್ ಮತ್ತು ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ನಂಬರಿಂಗ್ ಅಂತಂದೇಳಿ ಕಲ್ತಿರ್ತೀರ. ಅದನ್ನೇ ಇಲ್ಲಿ ಕೊಟ್ಟಿರೋದು ಈ ಒಂದು ಟೇಬಲಲ್ಲಿ. ಸೊ ಮೊದಲಿಲ್ಲಿ ಭಾರತೀಯ ಪದ್ಧತಿಯಲ್ಲಿ 1,000, 10,000, 1,00,000, 10,00,000, 1 ಕೋಟಿ, 10 ಕೋಟಿ, 1 ಅರಬ್ ಅಥವಾ 100 ಕೋಟಿ ಅಂತ ಹೇಳಿ ಸ್ಥಾನ ಬೆಲೆಗಳಿದ್ದಾವೆ. ಅಮೇರಿಕಾ ಪದ್ಧತಿನಲ್ಲಿ ನೋಡಿ 1,000, 10,000, 100,000, 1 ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್. ಇಲ್ಲಿ ಲಕ್ಷ ಇಲ್ಲ, ಈ ಲಕ್ಷ ಇದೆ ಅಲ್ವಾ, ಇದರಲ್ಲಿ ನಾವು ಅಮೇರಿಕಾ ಪದ್ಧತಿಯಲ್ಲಿ ಲಕ್ಷ ಕೋಟಿ ಬಳಸೋದಿಲ್ಲ. ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್, 1 ಬಿಲಿಯನ್, ಇಲ್ಲಿವರೆಗೂ ಇದು ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಗಮನಿಸಿ, ಇದ್ರ ಬಗ್ಗೆ ಸ್ವಲ್ಪ ವರ್ಕ್ ಮಾಡಿ, ಅಂದರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದನ್ನ ಸ್ಥಾನ ಬೆಲೆಗಳ ಬಗ್ಗೆ. ಭಾರತೀಯ ಪದ್ಧತಿಯಲ್ಲಿ ಅಂಕಿಗಳನ್ನು 3, 2, 2 ವಿನ್ಯಾಸದಲ್ಲಿ ಬಲಭಾಗದಿಂದ ಎಡಕ್ಕೆ, ಅಂದರೆ ಸಾವಿರಗಳು, ಲಕ್ಷಗಳು, ಕೋಟಿಗಳು ಇತ್ಯಾದಿ ಗುಂಪು ಮಾಡಲು ಅಲ್ಪ ವಿರಾಮಗಳನ್ನು ಬಳಸಿರುವುದನ್ನು ಗಮನಿಸಿ. ಸೊ ನೋಡಿ, ಇಲ್ಲಿ ಭಾರತೀಯ ಪದ್ಧತಿಯಲ್ಲಿ ಏನು ಮಾಡಿದ್ರೆ, ಇಲ್ಲಿ 3 ಆದಮೇಲೆ 2, 2, 2 ಆಗಿ ಗುಂಪನ್ನು ಮಾಡ್ತಾ ಹೋಗಿದ್ದಾರೆ, ಹೌದಾ? ಹಾಗೆ ಅಮೇರಿಕಾ ಪದ್ಧತಿಯಲ್ಲಿ ಅಂಕಿಗಳನ್ನು ಏಕರೂಪವಾಗಿ 3, 3, 3, 3 ಈ ವಿನ್ಯಾಸದಲ್ಲಿ ಬಲದಿಂದ ಎಡಕ್ಕೆ ಸಾವಿರಗಳು, ಮಿಲಿಯನ್ಗಳು, ಬಿಲಿಯನ್ಗಳು ಇತ್ಯಾದಿ ಈ ಥರ ಗುಂಪನ್ನು ಮಾಡಲಾಗಿದೆ. ಇಲ್ಲಿ 3 ಬಿಡಿ 10, 100 ಆದಮೇಲೆ 3, ಆಮೇಲೆ 1003, ಆಮೇಲೆ ಮಿಲಿಯನ್, ಹಾಗೆ ಬಿಲಿಯನ್. ಇಲ್ಲಿ 3 ಗುಂಪುಗಳನ್ನು ಮಾಡ್ತಾರೆ. ಇಲ್ಲೇ ಫಸ್ಟ್ 3, ಆಮೇಲೆ 2, 2, 2 ಈ ಥರ ಮಾಡ್ಕೊಂತ ಹೋಗ್ತೀವಿ. ಸೊ ಇಷ್ಟೇ ಇರೋದು ಡಿಫ್ರೆನ್ಸ್. ಹಾಗೆ ಸ್ಥಾನ ಬೆಲೆಗಳು. ಓಕೆನಾ? ಸೊ ನೆಕ್ಸ್ಟನ್ನು ನೋಡೋಣ. ಸಂಖ್ಯೆಗಳನ್ನು ಹೆಸರಿಸುವ ಭಾರತೀಯ ಪದ್ಧತಿಯನ್ನು ಭೂತಾನ್, ನೇಪಾಳ, ಶ್ರೀಲಂಕಾ, ಪಾಕಿಸ್ತಾನ್, ಬಾಂಗ್ಲಾದೇಶ್, ಮಾಲ್ಡೀವ್ಸ್, ಅಫ್ಘಾನಿಸ್ತಾನ್ ಮತ್ತು ಮಯನ್ಮಾರ್ಗಳಲ್ಲೂ ಅನುಸರಿಸಲಾಗುತ್ತಿದೆ. ಲಕ್ಷ ಮತ್ತು ಕೋಟಿ ಈ ಪದಗಳು ಮೂಲ ಸಂಸ್ಕೃತ ಪದಗಳಾದ ಲಕ್ಷ ಮತ್ತು ಕೋಟಿ ಇದರಿಂದ ಬಂದಿವೆ. ಅಮೇರಿಕಾ ಪದ್ಧತಿಯನ್ನು ಬಹಳಷ್ಟು ದೇಶಗಳಲ್ಲಿ ಬಳಸಲಾಗುತ್ತದೆ. ಸೊ ನಮ್ಮ ಭಾರತೀಯ ಪದ್ಧತಿನ ಯಾವ್ಯಾವ ದೇಶದಲ್ಲಿ ಬಳಸ್ತಿದ್ದಾರೆ ಅಂತ ಕೊಟ್ಟಿದ್ದಾರೆ. ಹಾಗೆ ತುಂಬ ಇನ್ನೂ ಹಲವಾರು ದೇಶಗಳಲ್ಲಿ ಅಮೇರಿಕಾ ಪದ್ಧತಿಯ ಅದನ್ನು ಕೂಡ ಬಳಸ್ತಿದ್ದಾರೆ. ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, 1 ಲಕ್ಷ ಮತ್ತು 1 ಕೋಟಿಯಲ್ಲಿರುವಂತಹ ಸೊನ್ನೆಗಳ ಸಂಖ್ಯೆಯನ್ನು ಗಮನಿಸಿ. 1 ಲಕ್ಷವನ್ನು ಸಂಖ್ಯೆಗಳಲ್ಲಿ ಬರೆದಾಗ ಒಂದರ ನಂತರ ನಾವು ಎಷ್ಟು ಸೊನ್ನೆನ ಹಾಕ್ತೀವಿ? ಇಲ್ಲಿ ನೋಡಿ, ಬಿಡಿ 10, 100 ಅಲ್ಪ ವಿರಾಮ, 1000, 10,000 ಇದಾದಮೇಲೆ 1 ಲಕ್ಷ. ಸೊ ಎಷ್ಟು ಸೊನ್ನೆಗಳು ಬಂದವು? 5 ಸೊನ್ನೆಗಳು ಬಂದವು. ಅದೇ ನಾವು ಕೋಟಿನ ಬರೆಯುವಾಗ ಬಿಡಿ 10, 100 ಅಲ್ಪ ವಿರಾಮ, 1000, 10,000, ಲಕ್ಷ, 10 ಲಕ್ಷ, ಆಮೇಲೆ ಕೋಟಿ. ಎಷ್ಟು ಸೊನ್ನೆಗಳು ಬಂದವು? 7 ಸೊನ್ನೆಗಳು ಬಂದವು. ಓಕೆನಾ? ಸೊ ಇದನ್ನು ಗಮನಿಸಿ. ಇದನ್ನು ಗಮನಿಸಿದ ಮೇಲೆ ಏನು ಮಾಡಬೇಕಂದ್ರೆ, 1 ಲಕ್ಷವು 1,100ರಷ್ಟು, 1 ಕೋಟಿಯು 1,100ರಷ್ಟು. ಅಂದರೆ 100 ಸಾವಿರಗಳನ್ನು ಸೇರಿಸಿದಾಗ ನಮಗೆ 1 ಲಕ್ಷ ಸಿಗುತ್ತೆ. ಹಾಗೆ 100 ಲಕ್ಷವನ್ನು ಸೇರಿಸಿದಾಗ ನಮಗೆ 1 ಕೋಟಿ ಸಿಗುತ್ತೆ. ಮತ್ತು 1 ಅರಬ್ 1 ಕೋಟಿಯ 100ರಷ್ಟು, 100 ಕೋಟಿಗೆಷ್ಟು 1 ಅರಬ್ ಅಂತ ಹೇಳಿ ಕರಿತೀವಿ. ಅಂದರೆ ಇಲ್ಲಿ ಇನ್ನೊಂದ್ಸಲ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. 100,000 ಸೇರಿಸಿದ್ರೆ 1000, 2000 ಇರ್ತಾವಲ್ಲ, ಅಂಥವು 100ರಷ್ಟು ಸಾವಿರಗಳು ಬಂದರೆ ಅವಾಗ 1 ಲಕ್ಷ ಬರುತ್ತೆ. 100ರಷ್ಟು ಲಕ್ಷಗಳು ಸೇರಿಸಿದ್ರೆ 1 ಕೋಟಿ, 100ರಷ್ಟು ಕೋಟಿ ಸೇರಿಸಿದ್ರೆ 1 ಅರಬ್ ಅಂತ ಆಗುತ್ತೆ. ನೆಕ್ಸ್ಟ್ ನೋಡಿ, 1,000 ಲಕ್ಷದಲ್ಲಿ ಎಷ್ಟು ಸೊನ್ನೆಗಳು ಇರುತ್ತವೆ? ಇದನ್ನು ಹೆಂಗೆ ಮಾಡಬೇಕಂದ್ರೆ, ಅವ್ರೇನು ಕೇಳಿದ್ರೆ 1,000ದಷ್ಟು ಲಕ್ಷ, ಲ್ಯಾಕ್ ಅಂತ ಬರ್ಕೊತೀನಿ ಇಲ್ಲಿ. ಸೊ 1,000 ಲಕ್ಷ
ಆಯಿತಾ. 1,10,000 ಎಷ್ಟು ಸೊನ್ನೆಗಳಿರ್ತಾವೆ ಅಂತ ಕೇಳಿದರೆ ಇಲ್ಲಿಗೆ 1000 ಬರ್ಕೊಂಡೆ ನಾನು. 1,000 ಇಂಟು 1,00,000 ಬರ್ಕೋಬೇಕು. ಓಕೆನಾ. ಸೊ ಈಗ ಬರ್ಕೊಂಡಾಗ ಸೊ ಒಟ್ಟಾರೆ ಒಂದೇ ಎಷ್ಟಾಗುತ್ತೆ 1. ಎಷ್ಟು ಸೊನ್ನೆ ಇದ್ದಾವೆ ಇಲ್ಲಿ 3. 1 2 3 ಬರ್ಕೊಂಡೆ. ಇಲ್ಲಿ ಎಷ್ಟು 5. 1 2 3 4 5. ಓಕೆನಾ. ಸೊ ಇಲ್ಲಿ ಎಷ್ಟು ಸೊನ್ನೆಗಳು ಬಂದು ನೋಡ್ರಿ, ಎಷ್ಟಾಯಿತು 3 6 7 8. ಅಂದರೆ 1,000 ಲಕ್ಷದಲ್ಲಿ ಎಷ್ಟು ಸೊನ್ನೆ ಇದ್ದಾವೆ? 8 ಸೊನ್ನೆಗಳು ಇದ್ದಾವೆ. ಹಾಗೆ 100,000ದಲ್ಲಿ 1,100 ಪಟ್ಟು, ಈ 1000 ಇದರ 100 ಪಟ್ಟಲ್ಲಿ ಎಷ್ಟು ಸೊನ್ನೆಗಳು ಇದ್ದಾವೆ? 1,100ರಷ್ಟರಲ್ಲಿ ಎಷ್ಟು ಸೊನ್ನೆ ಬರ್ತಾವಂದರೆ ಇಲ್ಲಿ 2 ಸೊನ್ನೆ, ಇಲ್ಲಿ 3 ಸೊನ್ನೆ. ಸೊ ಟೋಟಲ್ ಒಟ್ಟಾರೆ 5 ಸೊನ್ನೆಗಳು ಬರುತ್ತೆ. 100,000ದಲ್ಲಿ 5 ಸೊನ್ನೆಗಳು ಇರ್ತವೆ. ನೆಕ್ಸ್ಟ್ ನೋಡೋಣ. ಸಂಖ್ಯೆ 9 8 7 6 5 0 1 2 3 4. ಇದನ್ನು ಅಲ್ಪ ವಿರಾಮಗಳನ್ನು ಬಳಸುವುದರಿಂದ ಸುಲಭವಾಗಿ ಓದಬಹುದು. ಸೊ ಇಲ್ಲಿ ಏನು ಮಾಡಿದ್ದಾರೆ, ಅಲ್ಪ ವಿರಾಮವನ್ನು ಬಳಸಿ ಬರೆದಿದ್ದಾರೆ. ಏನಾಗಿದೆ ಇಲ್ಲಿ 9 ಅರಬ್. 9 ಯಾವ ಸ್ಥಾನದಲ್ಲಿದೆ? ಅರಬ್ ಸ್ಥಾನ, ಅಂದರೆ 100 ಕೋಟಿ. 9 ಅರಬ್ 87 ಕೋಟಿ 65 ಲಕ್ಷ 1,000 ಮತ್ತು 234, ಅಥವಾ 987 ಕೋಟಿಗಳು 65 ಲಕ್ಷ 1,234. ಇದು ಭಾರತೀಯ ಪದ್ಧತಿ ಆಯಿತು. ಸೊ ಬಿ ಅಲ್ಲಿ ಏನು ಮಾಡಿದ್ದಾರೆ, 3 ಸಂಖ್ಯೆ ಆದಮೇಲೆ ಏನು ಮಾಡಿದ್ದಾರೆ, ಆ ಒಂದು ವಿನ್ಯಾಸದಲ್ಲಿ ಅಲ್ಪ ವಿರಾಮವನ್ನು ಇಟ್ಟಿದ್ದಾರೆ. ಸೊ 9 ಯಾವ ಸ್ಥಾನದಲ್ಲಿದೆ ನಿಮಗೆ ಸಡನ್ನಾಗಿ ಗೊತ್ತಾಗಲಿಲ್ಲ ಅಂದರೆ 1ನೇದಿಂದ ಹೇಳ್ಕೊಂಡು ಬನ್ನಿ. ಬಿಡಿ 10 100, 1000 10,000 100,000, ಮಿಲಿಯನ್ 10 ಮಿಲಿಯನ್ 100 ಮಿಲಿಯನ್. ನೆಕ್ಸ್ಟ್ ಬರೋದು ಬಿಲಿಯನ್. ಸೊ 9 ಯಾವ ಸ್ಥಾನದಲ್ಲಿದೆ? ಬಿಲಿಯನ್. ಅದಕ್ಕೆ 9 ಬಿಲಿಯನ್. ಇದನ್ನ ಹೆಂಗೆ ಓದಬೇಕು? 876 ಮಿಲಿಯನ್ 501,234. ಇದು ಯಾವ ಪದ್ಧತಿ? ಇದು ಅಮೇರಿಕಾ ಪದ್ಧತಿ. ಮಿಲಿಯನ್ ಬಿಲಿಯನ್ ಬಂದರೆ ಇದು ಅಮೇರಿಕಾ ಪದ್ಧತಿ. ಕೋಟಿ ಲಕ್ಷ ಈ ಥರ ಬಂತಂದರೆ ಇದು ಭಾರತೀಯ ಪದ್ಧತಿ. ಓಕೆನಾ. ಸೊ ನೆಕ್ಸ್ಟ್ ನೋಡೋಣ. ಅಭ್ಯಾಸ ಕೊಟ್ಟಿದ್ದಾರೆ ಇಲ್ಲಿ, ಕಂಡುಹಿಡಿಯಿರಿ. ಮುಂದೆ ನೀಡಿರುವ ಸಂಖ್ಯೆಗಳನ್ನು ಭಾರತೀಯ ಸ್ಥಾನ ಬೆಲೆ ಕ್ರಮದಲ್ಲಿ ಓದಿ ಮತ್ತು ಆ ಸಂಖ್ಯೆಗಳ ಹೆಸರುಗಳನ್ನು ಭಾರತೀಯ ಮತ್ತು ಅಮೇರಿಕಾ ಪದ್ಧತಿಗಳಲ್ಲಿ ಬರೆಯಿರಿ. ಸೊ ನೀವು ಓದಬೇಕು. ಫಸ್ಟ್ ಭಾರತೀಯ ಪದ್ಧತಿಯಲ್ಲಿ ಅದನ್ನು ಕಾಮಾ ಹಾಕಿ ಅದನ್ನು ಓದಿ, ಅದಾದಮೇಲೆ ನಾವು ಅಮೇರಿಕಾ ಪದ್ಧತಿಯಲ್ಲಿ ಮತ್ತು ಭಾರತೀಯ ಪದ್ಧತಿಯಲ್ಲಿ ಬರಿಬೇಕು. ಸೊ ನಿಮಗೆ ಇದು ಫಸ್ಟ್ ಸ್ವಲ್ಪ ರೂಢಿ ಆಗೋವರೆಗೂ ಕನ್ಫ್ಯೂಸ್ ಆಗುತ್ತೆ, ಬಟ್ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ನಿಮಗೆ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಮೊದಲನೇದು ನೋಡ್ರಿ, ಅಲ್ಲಿ 4 0 5 0 6 7 8. ಇದನ್ನು ಯಾವ ರೀತಿ ಬರಿಬೇಕು? ಇಲ್ಲೇ ಇದೆ. ಸೊ ಮೊದಲಿಲ್ಲಿ ನಾನೇನು ಮಾಡಿದ್ದೀನಿ, ಅಲ್ಪ ವಿರಾಮ ಭಾರತೀಯ ಪದ್ಧತಿಯಲ್ಲಿ ಹಾಕಿ ನೋಡಿರಿ. 40 ಯಾವ ಸ್ಥಾನದಲ್ಲಿದೆ? ಅದರ ಯಾವುದು? ಲಕ್ಷದಲ್ಲಿದೆ. ಸೊ 40,50,678 ಅಂತ ಹೇಳಿ ಬರಿಬೇಕು. ಅದಾದಮೇಲೆ ಅಮೇರಿಕಾ ಪದ್ಧತಿಯಲ್ಲಿ ನೀವೇನು ಮಾಡಿ, ಇಲ್ಲಿ ಇನ್ನೊಂದ್ಸಲಿ ನಿಮ್ಗೆ ಕನ್ಫ್ಯೂಸ್ ಆಗೋದಿದ್ರೆ ಅದೇ ಸಂಖ್ಯೆಗಳನ್ನು ಬರ್ಕೊಳ್ಳಿ. 6 7 8. ಈಗ ಇಲ್ಲಿ 3 ಸಂಖ್ಯೆಗಳನ್ನ ಬಿಟ್ಟು ಅಲ್ಪ ವಿರಾಮವನ್ನು ಹಾಕ್ರಿ. ಅದಾದಮೇಲೆ ಇದು ಯಾವ ಸ್ಥಾನದಲ್ಲಿದೆ ಅಂತ ಹೇಳಿ ನೀವು ನೋಡ್ಕೋಬೇಕು. ಇದು ಬಿಡಿ 10 100 1000 10,000 100,000, ಇದು ಮಿಲಿಯನ್. ಸೊ ಇದು 4 ಮಿಲಿಯನ್. ಇದೇನು 50,678 ಅಂತ ಹೇಳಿ ಈ ರೀತಿ ಇದರಲ್ಲಿ ಅಮೇರಿಕಾ ಪದ್ಧತಿಯಲ್ಲಿ ಬರಿಬೇಕು. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. 4 8 1 2 1 6 2 0. ಇದನ್ನು ಭಾರತೀಯ ಪದ್ಧತಿಯಲ್ಲಿ ಅಲ್ಪ ವಿರಾಮ ಹಾಕಿ ಏನಾಗುತ್ತೆ, 4 ಕೋಟಿ. 4 ಕೋಟಿ ಸ್ಥಾನದಲ್ಲಿದೆ. 4,81,21,620. ಇದನ್ನು ನಾನು ಏನು ಮಾಡ್ತೀನಿ, ಈಗ ಅಮೇರಿಕಾ ಪದ್ಧತಿಯಲ್ಲಿ ಬರ್ಕೊಂಡಾದಮೇಲೆ ಅಲ್ಪ ವಿರಾಮವನ್ನು 3 ಸಂಖ್ಯೆ ಆದಮೇಲೆ ಅಲ್ಪ ವಿರಾಮ ಇಡ್ತೀನಿ. ಇದು ಮಿಲಿಯನ್ ಸ್ಥಾನದಲ್ಲಿದೆ, ಅದಕ್ಕೆ 48 ಮಿಲಿಯನ್. ಓಕೆ, 48 ಮಿಲಿಯನ್ 121,620 ಈ ಥರ ಬರ್ಕೊಳ್ತೀನಿ. ಸೊ ನೆಕ್ಸ್ಟ್ ನೋಡೋಣ. 2 0 0
22,002 ಇದನ್ನು ಭಾರತೀಯ ಪದ್ಧತಿಯಲ್ಲಿ ಅಲ್ಪ ವಿರಾಮ ಹಾಕಿದಾಗ 2,22,002. ಸೊ ಲಕ್ಷದಲ್ಲಿ ಯಾವುದೂ ಸಂಖ್ಯೆಗಳು ಇಲ್ಲ, 00 ಅಂತ ಇದೆ. ಸೊ ಅದನ್ನೇನು ಮಾಡ್ತೀನಿ, ಅದನ್ನು ಬಿಡೋದು. 2,22,002. ನೆಕ್ಸ್ಟ್ ಅದೇ ಸಂಖ್ಯೆನ ನೀವು ಇನ್ನೊಂದ್ಸಲಿ ಬರ್ಕೊಂಡು ನೀವು ಅದನ್ನೇನು ಮಾಡ್ಕೊಳ್ಳಿ, ಈಸಿಯಾಗಿ ಮಾಡ್ಕೊಳ್ಳಿ ಓದ್ಕೊಳ್ಳೋಕ್ಕೆ. ಸೊ ಇದು ಮಿಲಿಯನ್ ಸ್ಥಾನದಲ್ಲಿದೆ. 20 ಮಿಲಿಯನ್ 22,000. 0 ಇದ್ದರೆ ಬಿಟ್ಟುಬಿಡ್ಬೇಕು ಅದನ್ನ. 22,000 ಸ್ಥಾನದಲ್ಲಿದೆ 1000. ಲಾಸ್ಟ್ ಉಳಿದಿರೋದು 2. ನೆಕ್ಸ್ಟ್ ನೋಡಿ, 2, 4, 6, 8, 1, 3, 5, 7, 9. ಸೊ ಇಲ್ಲಿ ಭಾರತೀಯ ಪದ್ಧತಿಯಲ್ಲಿ ಹಾಕಿ 24,68,13,579 ಅಂತ ಬರೆದಾಯಿತು. ಈಗ ಇದನ್ನು ಅಮೇರಿಕ ಪದ್ಧತಿಯಲ್ಲಿ ಬರಿಬೇಕಾದ್ರೆ ಅಲ್ಪ ವಿರಾಮನ ಹಾಕಿದೆ 3 ಗುಂಪುಗಳಾಗಿ. ಇದು ಮಿಲಿಯನ್ ಸ್ಥಾನದಲ್ಲಿದೆ, ಅದಕ್ಕೆ 213,413,579. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ನೋಡೋಣ. 3, 4, 5, 0, 0, 0, 5, 4, 3. ಇಲ್ಲಿ ಭಾರತೀಯ ಪದ್ಧತಿಯಲ್ಲಿ ಅಲ್ಪ ವಿರಾಮ ಹಾಕಿ ನೀವು ಇಲ್ಲಿ ಬರ್ಕೋಬೇಕು. ಫಸ್ಟ್ ಭಾರತೀಯ ಪದ್ಧತಿ, ಇಲ್ಲಿ ಅಮೇರಿಕಾ ಪದ್ಧತಿ ಅಂತ ಬರೀರಿ ನೋಟ್ಸಲ್ಲಿ ಬರ್ಕೊಳ್ಳುವಾಗ. 34,50,543. ನೆಕ್ಸ್ಟ್ ಅಮೇರಿಕಾ ಪದ್ಧತಿಗೆ ಇಲ್ಲಿ ಅಲ್ಪ ವಿರಾಮ ಹಾಕ್ತೀನಿ. 345 ಮಿಲಿಯನ್, ಸಾವಿರದಲ್ಲಿ ಯಾವುದು ಇಲ್ಲ, ಸೊ 543. ನೆಕ್ಸ್ಟ್ ಕ್ವೆಶನ್, 1, 0, 2, 0, 3, 0, 4, 0, 5, 0. ಇದೇನಾಗುತ್ತೆ, 1 ಅರಬ್. ಇದು ಅರಬ್ ಸ್ಥಾನದಲ್ಲಿದೆ, ಅದಕ್ಕೆ 1 ಅರಬ್ 2 ಕೋಟಿ 3 ಲಕ್ಷ 4,050. ಓಕೆನಾ? ಇದನ್ನು ನಾವು ಅಮೇರಿಕಾ ಪದ್ಧತಿಯಲ್ಲಿ ಬರಿಬೇಕಾದಾಗ ಇದು ಬಿಡಿ 10 100, ಇದು 1000, ಇದು ಮಿಲಿಯನ್, ಇದು ಬಿಲಿಯನ್. ಹೌದಾ? ಸೊ ಅದಕ್ಕೆ 1 ಬಿಲಿಯನ್ 20 ಮಿಲಿಯನ್ 304,050 ಅಂತ ಹೇಳಿ ಬರಿತೀವಿ. ಅರ್ಥ ಆಯ್ತಾ ಇದು ಬರೆಯೋದು? ಓಕೆ, ಈಗ ನೆಕ್ಸ್ಟ್ ಕ್ವೆಶನ್ನ ನೋಡೋಣ. ಮುಂದಿನ ಸಂಖ್ಯೆಗಳನ್ನು ಭಾರತೀಯ ಸ್ಥಾನ ಬೆಲೆ ಕ್ರಮದಲ್ಲಿ ಬರೆಯಿರಿ. ಸೊ ಅವ್ರು ಅಕ್ಷರದಲ್ಲಿ ಕೊಟ್ಟಿದ್ದಾರೆ, ಅದನ್ನು ನಾವೇನು ಮಾಡಬೇಕು, ಭಾರತೀಯ ಸ್ಥಾನ ಬೆಲೆಗಳಲ್ಲಿ ಬರಿಬೇಕು. ಸೊ ಒಂದೇನಾಗುತ್ತೆ ಅಂತ ನೋಡೋಣ. ಈಗ 1 ಕೋಟಿ 1 ಲಕ್ಷ 1,010. ಸೊ ಏನಾಗುತ್ತೆ ಅಂದೀಗ 1 ಕೋಟಿ, ಕೋಟಿ ಸ್ಥಾನದಲ್ಲಿ 1 ಇಲ್ಲಿರ್ತೀನಿ. 1 ಕೋಟಿ, ಲಕ್ಷ ಎಷ್ಟು, 1 ಲಕ್ಷ ಇತ್ತಲ್ಲ. ಸೊ ಲಕ್ಷ ಸ್ಥಾನದಲ್ಲಿ ಎರಡು ಸಂಖ್ಯೆ ಇರಬೇಕು, ಬಟ್ ಒಂದು ಅಂತ ಇರೋದಕ್ಕೆ ಒಂದು ಸಂಖ್ಯೆ ಈ ರೀತಿ ಬರ್ಕೋಬೇಕು. 1,000, ಸಾವಿರ ಸ್ಥಾನದಲ್ಲಿ 1, ಆಮೇಲೆ 10, 100 ಯಾವುದಿಲ್ಲ, 10 ಅಂತ ಹೇಳಿ ಬರಿತೀನಿ. ಅರ್ಥ ಆಯ್ತಾ? ಸೊ ನೋಡಿಲಿ ಏನಾಗುತ್ತೆ ಅಂದರೆ ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ. ಹೌದಲ್ವಾ? ಸೊ ಈಗ ನೋಡಿ, 1 ಕೋಟಿ 1 ಲಕ್ಷ 1,010. ಅರ್ಥ ಆಯ್ತಾ? ಸೊ ಈ ರೀತಿ ನೀವೇನು ಮಾಡಬೇಕು, ಬರಿಬೇಕು. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಬಿ ನೋಡೋಣ. ಇಲ್ಲಿ ಅವ್ರಿಗೆ ಏನು ಕೊಟ್ಟಿದ್ದಾರಲ್ಲ. ಓಕೆ, ಈಗ ಇದು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಕೊಟ್ಟಿದ್ದಾರೆ. ಈಗ ಇದನ್ನ ಬರೆಯೋಣ ನಂಬರ್ಸಲ್ಲಿ. 1 ಬಿಲಿಯನ್ 1 ಮಿಲಿಯನ್ 1,001. ಸೊ ಬಿಲಿಯನ್ ಸ್ಥಾನದಲ್ಲಿ 1 ಇಟ್ಟಿದ್ದೀನಿ. ಹಾಗೆ 1 ಮಿಲಿಯನ್ ಅಂತ ಇದೆ. ಮಿಲಿಯನಲ್ಲಿ 3 ಸಂಖ್ಯೆಗಳಿರ್ತವೆ, ಹೌದಾ? ಆದರೆ ಇಲ್ಲಿರೋದು 1. ಸೊ 0 0 1. ನೆಕ್ಸ್ಟ್ 1000 ಸ್ಥಾನದಲ್ಲಿ 3 ಸಂಖ್ಯೆ ಇರಬೇಕು, ಬಟ್ ಅವ್ರು ಕೊಟ್ಟಿರೋದು 1,000 1. ಇಲ್ಲೇನು ಮಾಡ್ತೀನಿ ಲಾಸ್ಟಿಗೆ 1, ಯಾಕಂದರೆ 1 ಅಂತಿದೆಯಲ್ಲ ಲಾಸ್ಟ್ ಅಷ್ಟೆ. ಇದು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ 1 ಬಿಲಿಯನ್ 1 ಮಿಲಿಯನ್ 1,001 ಅಂತ ಆಯಿತು. ಬಟ್ ಈಗ ಇದನ್ನು ನಾವೇನು ಮಾಡಬೇಕು, ಭಾರತೀಯ ಪದ್ಧತಿಯಲ್ಲಿ ಬರಿಬೇಕು. ಅದೇ ನಮ್ಮ ರಿಯಲ್ ಆನ್ಸರ್. ಸೊ ಈ ನಂಬರ್ಸ್ನ ಕಾಪಿ ಮಾಡ್ಕೊಳ್ಳಿ. 001 001 ಇಲ್ಲೇನು ಬರ್ದಿದ್ದೀನಲ್ಲ ಅನ್ನೇ ಕೆಳಗೆ ಬರ್ಕೊಂಡಿದ್ದೆ. ಈಗ ಇದನ್ನೇನು ಮಾಡ್ತೀನಿ, ಭಾರತೀಯ ಪದ್ಧತಿಯಲ್ಲಿ ಅಲ್ಪ ವಿರಾಮವನ್ನು ಹಾಕ್ತೀನಿ. ಸೊ ಇದು ನಮ್ಮ ರಿಯಲ್ ಆನ್ಸರ್. ಗೊತ್ತಾಯ್ತಾ? ಸೊ ಇದೇನೀಗ ರಿಯಲ್ ಆನ್ಸರ್. ಇದನ್ನು ನೋಡೋಣ, ಓದಿದರೆ ಏನಾಗುತ್ತೆ ಅಂದರೆ 1 ಅರಬ್ 10 ಲಕ್ಷದ 1,001 ಅಂತ ಹೇಳಿ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವೆಶನ್.
ಸಿ 10,20,30,40,40. 10 ಕೋಟಿ ಇದು ಈಸಿದೆ, ಭಾರತೀಯ ಪದ್ಧತಿಯಲ್ಲೇ ಕೊಟ್ಟಿದ್ದಾರೆ. 10,20,30,40,40. ಓಕೆ, ಇದು ನಮ್ಮ ಸಿ ಆನ್ಸರ್. ನೆಕ್ಸ್ಟ್ ಡಿ ನೋಡೋಣ. ಡಿಯಲ್ಲಿ ಏನಿದೆ ಅಂದರೆ 9,700,700,600. ಇದನ್ನು ಅಂತಾರಾಷ್ಟ್ರೀಯದಲ್ಲಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಅದನ್ನ ಬರ್ಕೊಳ್ಳೋಣ. 9,80,700,600. ಸೊ ಇದು ಅಂತಾರಾಷ್ಟ್ರೀಯ ಪದ್ಧತಿ. ನಾನೀಗ ಬೇಕಾಗಿರೋದು ಭಾರತೀಯ ಪದ್ಧತಿ. ಸೊ ಅದೇ ನಂಬರ್ಸ್ನ ಇನ್ನೊಮ್ಮೆ ಕೆಳಗೆ ಬರ್ಕೊತೀನಿ. ಓಕೆ, ಸೊ ಇದು ಬರ್ಕೊಂಡ್ಮೇಲೆ ಈಗ ನಾನು ಭಾರತೀಯ ಪದ್ಧತಿಯಲ್ಲಿ ಕಾಮ ಇಡ್ತಾ ಹೋದಾಗ 9 ಅರಬ್ 8,07,00,600. ಬಟ್ ಇದನ್ನೇನು ಬರೆಯೋದು ಬೇಡ. ಸೊ ಇದಕ್ಕೆ ಆನ್ಸರ್ ನಮ್ದು ಏನಾಗಿರುತ್ತೆ, ರೆಡ್ಡಲ್ಲಿ ಏನು ಬರ್ದಿದೆ, ಸೊ ಇದು ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಹೋಲಿಸಿ ಮತ್ತು ದೊಡ್ಡ ಸಂಖ್ಯೆ ಇದನ್ನೇನು ಮಾಡಿ ಚಿಹ್ನೆಗಳನ್ನು ಹಾಕಿ ಬರೆಯಿರಿ. ಓಕೆ, ಸೊ ಇನ್ನು ಯಾವ ರೀತಿ ಮಾಡಬೇಕು ಅಂತ ನೋಡೋಣ. ಈಗ ಇಲ್ಲಿ ಒಂದೇದೇನಿದೆ 30,000 ಮತ್ತು 3,00,000. ಇದನ್ನೇನು ಮಾಡ್ಕೊಳ್ಳೋಣ, ಬರ್ಕೊಳ್ಳೋಣ. 30,000 ಅಂದರೆ ಏನು, ಹೆಂಗೆ ಬರಿತೀವಿ, ಈ ರೀತಿ ಬರಿತೀವಿ. 3,00,000 ಅಂದರೆ ಈ ರೀತಿ ಬರ್ಕೊಳ್ಳೋದು. ಹೌದಾ, ಇದರಲ್ಲಿ ಯಾವುದರಲ್ಲಿ ಜಾಸ್ತಿ ಸೊನ್ನೆಗಳಿದ್ದಾವೆ, ಇದರಲ್ಲಿ 4, ಇದರಲ್ಲಿ 5. ಸೊ ದೊಡ್ಡ ಸಂಖ್ಯೆ ಯಾವುದು, 3,00,000. ಓಕೆ, ನೆಕ್ಸ್ಟ್ ನೋಡೋಣ. 500 ಲಕ್ಷಗಳು ಮತ್ತು 5 ಮಿಲಿಯನ್. ಸೊ 500 ಲಕ್ಷ ಅನ್ನೋದನ್ನು ಬರೆಯೋಣ. ಲಕ್ಷ ಹಾಗೆ 1000. ಓಕೆ, 500 ಲಕ್ಷ ಬರೆದೆ. ಅದಾದಮೇಲೆ ನೆಕ್ಸ್ಟು 5 ಮಿಲಿಯನ್. 5 ಮಿಲಿಯನ್ ಬರ್ಕೋಬೇಕು ಅಂದರೆ ನಾವು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಬರ್ಕೋಬೇಕಿದ್ನ. ಇದರಲ್ಲಿ ಜಾಸ್ತಿ ಸೊನ್ನೆಗಳಿದ್ದಾವೆ ನೋಡಿರಿ. ಇದರಲ್ಲಿ 2, 4, 6, 7 ಸೊನ್ನೆ ಇದ್ದಾವೆ. ಇದರಲ್ಲಿ ಎಷ್ಟಿದ್ದಾವೆ, 6 ಸೊನ್ನೆ. ಸೊ ಯಾವ್ದು ದೊಡ್ಡದು, 500 ಲಕ್ಷ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಜಸ್ಟ್ ಆ ನಂಬರ್ ಬರ್ಕೋಬೇಕು. ಇದರಲ್ಲಿ ಜಾಸ್ತಿ ಸೊನ್ನೆಗಳಿದಾವಲ್ಲ, ಅದು ದೊಡ್ಡ ಸಂಖ್ಯೆ. ನೆಕ್ಸ್ಟ್ ನೋಡೋಣ. 800,000. ಸೊ 800,000 ಆಯಿತು, ಬಿಡಿ 10, 110 ಬಿಡಿ ಆಯಿತು, ಬರೆದ್ವಿ. ನೆಕ್ಸ್ಟ್ 8 ಮಿಲಿಯನ್. 8 ಮಿಲಿಯನ್ ಬರ್ಕೋಬೇಕು. ಓಕೆ, 8 ಮಿಲಿಯನ್ ಬರ್ಕೊಂಡ್ವಿ. ಸೊ ಇದರಲ್ಲಿ ಯಾವುದು ಜಾಸ್ತಿ ಸೊನ್ನೆಗಳಿದ್ದಾವೆ, ಇದರಲ್ಲಿ 5, ಇದರಲ್ಲಿ 6. ಸೊ ದೊಡ್ಡ ಸಂಖ್ಯೆ ಯಾವುದು, 8 ಮಿಲಿಯನ್. ನೆಕ್ಸ್ಟ್ ನೋಡಿ. ಸೊ ನೀವು ಬರೆಯುವಾಗ ಪ್ರತಿಯೊಂದು ಕೆಳಗೂ ನಂಬರ್ಸ್ ಬರ್ಕೊಂಡು ಈ ಥರ ಮಾಡಿದಾಗ ನಿಮಗೆ ಓದೋಕ್ಕೆ ಈಸಿ ಆಗುತ್ತೆ. 640 ಕೋಟಿ. 640 ಕೋಟಿನ ಬರ್ಕೋಬೇಕೀಗ. ನೋಡಿ ಇಲ್ಲಿ ಬಿಡಿ 10, 100, 1000, 10,000, ಲಕ್ಷ 10,00,000. ಇದು ಕೋಟಿ ಸ್ಥಾನದಲ್ಲಿದೆ. 640 ಕೋಟಿ. ಈಗ 60 ಬಿಲಿಯನ್. ಇದು ಬಿಲಿಯನ್, ಇದು ಮಿಲಿಯನ್, ಇದು 1000, 110 ಬಿಡಿ. ಸೊ ಇದರಲ್ಲಿ ಯಾವುದರಲ್ಲಿ ಜಾಸ್ತಿ ಸೊನ್ನೆಗಳಿದಾವೆ ನೋಡ್ರಿ. ಇಲ್ಲಿ 3, 6, 9, 10 ಸೊನ್ನೆ. ಇದರಲ್ಲಿ 3, 5, 6, 7, 8 ಸೊನ್ನೆ. ಸೊ ಯಾವ್ದು ದೊಡ್ಡದು, ಯಾವ್ದು ದೊಡ್ಡದು, 60 ಬಿಲಿಯನ್ ದೊಡ್ಡ ಸಂಖ್ಯೆ. ಹಾಗೆ ಉನ್ನತ ತರಗತಿಗಳಲ್ಲಿ ಅಂದರೆ ನೀವು ಹೈಯರ್ ಸ್ಟಡೀಸ್ಗೆ ಹೋದಂಗೆ ಇನ್ನೂ ದೊಡ್ಡ ಸಂಖ್ಯೆಗಳ ಬಗ್ಗೆ ನೀವು ಏನು ಮಾಡ್ತೀರಾ, ತಿಳಿತೀರಾ ಅಂತ ಹೇಳಿದ್ದಾರೆ. ಓಕೆನಾ. ಸೊ ಇದಾಗಿತ್ತು ಇವತ್ತು 8 ಮತ್ತು 9ನೇ ಪೇಜ್ನ ಒಂದು ಸೊಲ್ಯೂಷನ್ಸ್. ಹಾಗೆ ಮುಂದಿನ ಅಭ್ಯಾಸಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.